ಆಕ್ಚುಲಿ ಮ್ಯಾಮ್ ಬಗ್ಗೆ ಜಾಸ್ತಿ ಹೇಳ್ಬೇಕಿತ್ತು ನನಗೆ, ಸಡನ್ ಆಗಿ ಬರ್ತಿಲ್ಲ, ಇವಾಗ ಹೇಳ್ತಿದ್ದೀನಿ ನೋಡಿ. ಇವಾಗ ಒಂದು ಮೆಂಟರ್ ಆಗಿರೋರು, ಒಂದು ಟೀಚರ್ ಆಗಿರೋರು ಯಾರೋ ಸ್ಟೂಡೆಂಟ್ ಬರ್ತಾರಂದ್ರೆ ನೀವು ನೆಕ್ಸ್ಟ್ ಮೆಂಟರ್ ಆಗಿ ಅಂತ ಹೇಳಲ್ಲ, ನೀವು ಕಲಿಯಕ್ ಬಂದಿದ್ದೀರಾ ಕಲ್ತ್ಕೊಂಡು ಹೋಗಿ ಅಷ್ಟೇ ಅಂತಾರೆ. ಇನ್ನೊಂದು ಸಿಲೆಬಸ್ ಎಷ್ಟಿದೆಯಾ ಅಷ್ಟೇ. ಬಟ್ ಮೇಡಮ್ ಹತ್ರ ಒಂದು 50% ಜಾಸ್ತಿನೇ ಕಲ್ತಿದೀವಿ, ಎಕ್ಸ್ಟ್ರಾ ಡಿಸೈನ್ ತುಂಬಾನೇ ಕಲ್ತಿದೀವಿ, ಸಿಲೆಬಸ್ ಗಿಂತ ಜಾಸ್ತಿನೇ ಕಲ್ತಿದೀವಿ. ಸಿಲೆಬಸ್ ಅಲ್ಲಿ ಒಂದು 10 ಪ್ಯಾಟರ್ನ್ ಅಂದ್ರೆ 15 ಪ್ಯಾಟರ್ನ್ ಎಕ್ಸ್ಟ್ರಾನೇ ಕಲ್ತಿದೀವಿ ಆಕ್ಚುಲಿ. ಸೊ ಅದಕ್ಕೆ ತುಂಬಾ ಥ್ಯಾಂಕ್ಸ್. ಇವಾಗ ನಮ್ಮ ಪ್ಯಾಟರ್ನ್ ಅಲ್ಲಿ ಬ್ಲೇಸರ್ ಇಲ್ಲ ಅಲ್ವಾ, ನಮ್ದು ಕೋರ್ಸ್ ಅಲ್ಲಿ ಬ್ಲೇಸರ್ ಇಲ್ಲ, ಇದು ಪೆಪ್ಲಮ್ ಟಾಪ್ನು ಇರ್ಲಿಲ್ಲ, ಬಟ್ ಇದನ್ನ ಆಕ್ಚುಲಿ ಎಕ್ಸ್ಟ್ರಾ ಹೇಳ್ಕೊಟ್ಟಿದ್ದಾರೆ. ಈ ತರ ತುಂಬಾ ಡಿಸೈನ್ಸ್ ತುಂಬಾ ಜಾಸ್ತಿ ಹೇಳ್ಕೊಟ್ಟಿದ್ದಾರೆ. ನೆಕ್ಸ್ಟ್ ಬ್ಯಾಚ್ ಬರೋರು ನಿಜ ಯೂಸ್ ಮಾಡ್ಕೊಳ್ಳಿ. ನಾವು ಸ್ವಲ್ಪ ಮಿಸ್ ಮಾಡ್ಕೊಂಡಿದೀವಿ, ನೆಕ್ಸ್ಟ್ ಬ್ಯಾಚ್ ಅವರು ಯೂಸ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಯಾವ ಆನ್ಲೈನ್ ಅಲ್ಲಿ ಫುಲ್ ಯಾವ್ದು ಮಾಡ್ತೀರಾ ನಾನು ತಗೋತೀನಿ, ಫುಲ್ ತಗೋದು. ಮೇಡಮ್ ಅಷ್ಟು ಚೆನ್ನಾಗಿರುತ್ತೆ, ಪ್ಯಾಟರ್ನ್ಸ್ ಚೆನ್ನಾಗಿರುತ್ತೆ. ಆಮೇಲೆ ಇನ್ನೊಂದು ಕಂಟ್ರೋಲಿಂಗ್, ಬೇರೆ ಕಡೆ ಎಲ್ಲ ಕಂಟ್ರೋಲಿಂಗ್ ನಮ್ಗೆ ಹೇಳ್ಕೊಟ್ಟಿಲ್ಲ. ಏನೋ ಲೂಸ್ ಬರುತ್ತೆ ಅಂದ್ರೆ ಜಸ್ಟ್ ಟೈಟ್ ಮಾಡಿ ಅಂತಾರೆ, ಬಟ್ ಕಂಟ್ರೋಲಿಂಗ್ ಹೇಳ್ಕೊಟ್ಟಿಲ್ಲ. ಇವಾಗ ಯಾವ ಸೈಜ್ಗೆ ಹೆಂಗೆ ಕಂಟ್ರೋಲ್ ಮಾಡ್ಬೇಕು, ಎಷ್ಟು ಕಂಟ್ರೋಲ್ ಮಾಡಿದ್ರೆ ಚೆನ್ನಾಗಿ ಬರುತ್ತೆ ಅನ್ನೋದು ಇವಾಗ ಕ್ಲಿಯರ್ ಆಗಿ ಅರ್ಥ ಆಗಿದೆ. ತುಂಬಾ ಹೆಂಗೆಲ್ಲದು ತುಂಬಾ ಖುಷಿ ಆಗಿದೆ ನನಗೆ. ಇವಾಗ ಕಾನ್ಫಿಡೆಂಟ್ ಆಗಿ ಬೇರೆ ಎಷ್ಟೇ ದೊಡ್ಡ ಸೈಜ್ ಬಂದ್ರೆ, ಬಿಗ್ ಸೈಜ್ ಬಂದ್ರೆ ನಾನು ಮಾಡ್ತೀನಿ ಅನ್ನೋ ಕಾನ್ಫಿಡೆಂಟ್ ಬಂದಿದೆ. ಇವಾಗ ಒಂದು 36 ಮಾಡೆಲ್ ಸೈಜ್ ಅಂದ್ರೆ ಪರ್ಫೆಕ್ಟ್ ಎಲ್ಲರೂ ಪರ್ಫೆಕ್ಟ್ ಆಗ್ತೀವಿ. ಅದೇ ಸ್ಮಾಲ್ ಸೈಜ್ ಆಗಿ ಒಂದು ಬಿಗ್ ಸೈಜ್ ಆಗಿ ಬರಲ್ಲ. ಬಟ್ ನನಗೆ ಅದು ಇವಾಗ ಎಲ್ಲ ಕ್ಲಿಯರ್ ಆಗಿದೆ. ಒಂದು ಸ್ಮಾಲ್ ಸೈಜ್ ಬರಲಿ, ಒಂದು ಬಿಗ್ ಸೈಜ್ ಬರಲಿ, ಯಾವ ಸೈಜ್ ಬಂದ್ರೆ ನಾನು ಮಾಡ್ತೀನಿ ಅಷ್ಟು ಕಾನ್ಫಿಡೆಂಟ್ ಇದೆ. ಅಷ್ಟು ಮೇಡಮ್ ಹೇಳ್ಕೊಟ್ಟಿದ್ದಾರೆ. ಸೊ ಇದು ಕೂಡ ನಮ್ಮನ್ನು ಮೋಟಿವೇಟ್ ಮಾಡುತ್ತೆ, ಯಾಕಂದ್ರೆ ನಮಗೂ ಭಯ ಇರುತ್ತೆ ಎಷ್ಟೊಂದ್ ಜನಕ್ಕೆ ನಾವು ಸರಿಯಾಗಿ ಹೇಳ್ಕೊಡ್ತೀವಾ ಇಲ್ವಾ ಅಂತ. ಸೊ ಆ ಭಯನ ಪ್ರತಿ ಬ್ಯಾಚ್ ಅವರು ನನಗೆ ಕಡಿಮೆ ಮಾಡ್ತಾ ಬಂದಿದ್ದಾರೆ. ಸೊ ನಿಮ್ದು ಕೂಡ ಹಾರ್ಡ್ ವರ್ಕ್ ಇದೆ. ಈ 3 ತಿಂಗಳಲ್ಲಿ ಎಷ್ಟು ನಿದ್ದೆ ಕೆಟ್ಟು ಕೆಲಸ ಮಾಡಿದೀರಾ ಎಲ್ಲರೂ. ಸೊ ಆಲ್ ದ ಬೆಸ್ಟ್, ಚೆನ್ನಾಗಿ ಇದನ್ನ ಮುಂದುವರ್ಸ್ಕೊಳ್ಳಿ. ಖಂಡಿತ ನಿದ್ದೆ ಕೆಟ್ಟಿರೋ ರಾತ್ರಿಗಳು ಇರುತ್ತೆ, ಯಾಕಂದ್ರೆ 3 ತಿಂಗಳಲ್ಲಿ ನೀವು ಇಷ್ಟೊಂದು ಕಲ್ತಿದ್ದೀರಾ ಅಂದ್ರೆ ಹೇಳ್ಕೊಡಕ್ಕೆ ನಾನು 1000 ಹೇಳ್ಕೊಡ್ಬೋದು, ಬಟ್ ಕಲಿಯೋದು ನೀವು ಆ ಟೈಮ್ ನ ಯೂಸ್ ಮಾಡ್ಕೊಂಡಿದ್ದೀರಲ್ಲ. ಸೊ ಆಲ್ ದ ಬೆಸ್ಟ್. ಖಂಡಿತ ನಿಮ್ ಫ್ಯೂಚರ್ ಎಲ್ಲ ತುಂಬಾ ಬ್ರೈಟ್ ಆಗಿರ್ಲಿ. ಎಲ್ಲಾರು ಬೊಟಿಕ್ ಓಪನ್ ಮಾಡಿ ಇನಾಗ್ರೇಷನ್ ನಮ್ಮನ್ನೇ ಕರೀರಿ. ಖಂಡಿತ ಆಲ್ ದ ಬೆಸ್ಟ್. ಎಲ್ಲಾರ ಕಡೆಯಿಂದಾನು ಆಗ್ಲಿ. ಸೊ ಒಬ್ರಂತಲ್ಲ, ಎಲ್ರು ಅಷ್ಟೇ. ನೀವೇನು ಬೋರ್ಡ್ ಇಲ್ಲದೆ ಕೆಲಸ ಮಾಡ್ತಿರ್ತೀರಾ, ಒಂದ್ ಬೋರ್ಡ್ ಹಾಕಿ ಒಂದ್ ಶಾಪ್ ಮಾಡಿದ್ರೆ ನಿಮ್ ಬ್ರ್ಯಾಂಡ್ ಅಂತ ಆಗೋದು. ಯಾಕಂದ್ರೆ ನೀವು 300 ರೂಪಾಯಿ ಕೇಳಿದ್ರು 250 ಕೇಳ್ತಾರೆ. ಅದೇ ಬೋರ್ಡ್ ಹಾಕೊಂಡ್ ಶಾಪ್ ಮಾಡಿ ನೀವು 600 ರೂಪಾಯಿ ಕೇಳಿದ್ರು ಕೊಡ್ತಾರೆ. ಮನೇಲಿದ್ರೆ ಕೊಡಲ್ಲ. ನೀವು ಶಾಪ್ ಮಾಡ್ಬೇಕು, ಚೆನ್ನಾಗಿ ಡಿಸೈನ್ ಮಾಡಿ ಹಾಕಿರ್ಬೇಕು, ಡಿಸ್ಪ್ಲೇ ಚೆನ್ನಾಗಿರ್ಬೇಕು ನಿಮ್ದು. ಸೊ ಇವಾಗ ನಿಮ್ಗೆ ಟೈಮ್ ಗೊತ್ತಾಗ್ತಿದೆ ಯಾವ ಡಿಸೈನ್ ಎಷ್ಟು ಟೈಮ್ ತಗೊಳುತ್ತೆ ಅಂತ. ರೇಟ್ ಫಿಕ್ಸ್ ಮಾಡಕ್ಕೆ ಇದು ಮೇನ್ ಬೇಕು. ಇದಕ್ ಮುಂಚೆ ಏನ್ ಮಾಡ್ತಿರ್ತೀರಾ ಗೊತ್ತಾ, ನೀವು ಯೂಟ್ಯೂಬ್ ನೋಡಿ ಮಾಡೋದ್ರಿಂದ ಸೊ ಅವ್ರು ಬೇಗ ಮಾಡ್ತಿದ್ದಾರೆ, ನಂದು ಲೇಟ್ ಆಗ್ತಿದೆ ಅಂತ ದುಡ್ಡು ಕಡಿಮೆ ಇಸ್ಕೊಂತಿರ್ತೀರಾ. ಬಟ್ ಈಗ ಹಂಗಲ್ಲ. ಸೊ ನಿಮ್ಗೆ ಗೊತ್ತಾಗ್ತಿದೆ ಪ್ಯಾಟರ್ನ್ ಮಾಡೋದು ಯಾವ ತರ, ಕಟಿಂಗ್ ಮಾಡೋದು, ಸ್ಟಿಚಿಂಗ್ ಮಾಡೋದು ಎಷ್ಟು ಟೈಮ್ ತಗೊಳುತ್ತೆ, ಅದು ನೋಡಿ ರೇಟ್ ಫಿಕ್ಸ್ ಮಾಡ್ಕೊಳ್ಳಿ. ಸೊ ಕಡಿಮೆನಲ್ಲಿ ಜಾಸ್ತಿ ಮಾಡ್ಬೇಡಿ. ಓಕೆ. ಸೊ ಇವೆಲ್ಲ ನಮಗೂ ಭಾವುಕವಾಗುವ ಕ್ಷಣಗಳು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಮ್ಯಾಮ್. ಸೊ ನಮ್ ಸರ್ವಿಸ್ ನೆಲ್ಲ ಒಪ್ಕೊಂತಿರೋಕೆ ನಮಗೂ ಕೂಡ ತುಂಬಾ ಖುಷಿ, ಹೇಳಕ್ ಆಗದೆ ಇರೋಷ್ಟು.